ಫಾರ್ ಎಕ್ಸಾಂಪಲ್ ಇಬ್ರಾಂಪುರ ವಾರ್ಡಿನ 21 ಶಾಲೆ ನಂಬರ್ 6ರಲ್ಲಿ ಅಲ್ಲಮಿನ್ ಭಾಗದ 9, 11, 14, 31, 33ನೇ ವಾರ್ಡ್ ಸೇರಿದಂತೆ ಬಹುತೇಕ ಕಡೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಣೆ ಆಗದೇ ಇರುವುದರಿಂದ ಮತದಾನಗಳು ತೊಂದರೆಯಾಗುತ್ತದೆ. ಆದ್ದರಿಂದ ಸಾರ್ವಜನಿಕ ಹಿತದೃಷ್ಟಿ ಹಾಗೂ ಪಾರದರ್ಶಕ ಪ್ರಕ್ರಿಯೆ ತಕ್ಷಣ ವಿಜಯಪುರ ನಗರದ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಸಹಾಯವಾಣಿ ಕೇಂದ್ರ ಅಂದರೆ ಹೆಲ್ಪ್ ಡೆಸ್ಕ್ ವಾರ್ ರೂಮ್ ತೆಗೆದು ಸಾರ್ವಜನಿಕರ ಗೊಂದಲಗಳು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ವಿನಂತಿಸಿದರು. ಅಲ್ಲದೆ ಮನೆ ಮನೆಗೆ ತೆರಳಿ ಕಾರ್ಯನಿರ್ವಹಣೆ ನಿಯಮಿಸುವಂತೆ BLOಗಳಿಗೆ ಕಟ್ಟುನಿಟ್ಟಾದ ಸೂಚನೆ ನೀಡಬೇಕಾಗಿ ಈ ಮೂಲಕ ಸಂಬಂಧಿಸಿರುತ್ತದೆ. ಸರ್, ಇದಷ್ಟೇ ಅಲ್ಲ, ಇನ್ನೊಂದು ರೀ 99% BLOಗಳು ಯಾರೂ ಮುಗಿಸ್ಬಿಟ್ಟಿಲ್ಲ ಅಂತ ನಾವು ನಮ್ಮಲ್ಲಿ 285 ಬೂತ್ಗಳಾಗ ಆಲ್ಮೋಸ್ಟ್ ಹೆಂಗೆ ನೋಡೋದು ಸರ್, ಕೆಲವೊಬ್ಬರಿಗೆ ಕನ್ನಡ ಓದಕ್ಕೆ ಬರೋಂಗಿಲ್ಲ, ಕೆಲವೊಬ್ಬರಿಗೆ ಕನ್ನಡ ಮಾತಾಡಕ್ಕೆ ಬರೋಂಗಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್. ಆಮೇಲೆ ಎಲ್ಲರೂ ಒಂದು ಕಡೆ ಕೂತ್ಬಿಟ್ಟು ಇವತ್ತೊಂದು ನೀವು ನೋಡಿರ್ಬೋದು, ನೀವು ಅಪ್ಡೇಟ್ ಬಂದಿರ್ತೈತೆ, ಒಂದು ಗುಡಿ, ಗುಂಡಾರ, ಮಸೂತಿ, ಸ್ಕೂಲ್ ಒಳಗೆ ಕೂತು ಅಲ್ಲೇ ಕಲ್ಸಕತ್ತಾರೆ. ಅಪ್ಡೇಟ್ ಏನೋ ಸರ್ ಇನ್ನೊಂದಂತಂದ್ರೆ ಇದ್ರ ಜೊತೆನೆ ಅವರಿಗೆ ಮನೆ ತಿರಳಕ್ಕೆ ಆಗಂಗಿಲ್ಲ ಅಂತಾರೆ. ಅವ್ರು ತಮ್ಮ ಜಾಗಕ್ಕೆ ಯಾವುದೋ ಒಬ್ರಿಗೆ ಕಳ್ಸಕತ್ತಾರ, ಅವರಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಫಾರ್ಮ್ ತುಂಬಕ್ಕೆ ಯಾರು ಸಹಾಯ ಮಾಡ್ಬೇಕು ಸರ್? ಫಾರ್ಮ್ ಬಗ್ಗೆ ಹೇಳೋರು ಯಾರೂ ಇಲ್ಲ. ನಮ್ಗೆ ಗೊತ್ತಿಲ್ಲ, ನೀವು ಫಾರ್ಮ್ ಕೊಡೋದಾರಿ ಇವೆಲ್ಲ ಪ್ರಾಬ್ಲಮ್ ಅದಾವ್ರಿ. ಈಗ ನಂದೇ ಒಂದು ವಾರ್ಡ್ ಹೇಳ್ತೀನಿ ಸರ್, 138 ನಂಬರ್ ವಾರ್ಡ್ದಾಗ ನಾನೇ ಖುದ್ದಾಗಿ ಅವ್ರಿಗೆ ಫೋನ್ ಇರ್ತೀನಿ. ಅದಕ್ಕಾದ್ರೆ ಇಲ್ಲ ಸರ್, ನಮ್ಮ ಕಾಲು ಪ್ರಾಬ್ಲಮ್ ಐತ್ರಿ, ನಾವು ಬರೋಂಗಿಲ್ಲ, ನಾ ಇಲ್ಲಿ ಹಂಗ ನೋಡ್ಯಾಕೆ ಕೂತಿರ್ತೀನಿ ರೀ, ಬರ್ರಿ. ನಾವು ಮುಂಜಾನೆ 9:00 ಕಳಿಸೀನಿ, ಇಲ್ಲ ನಾ 10:00 11 ಬರ್ತಿದ್ದೆ, ಅವಾಗ ಬರ್ರಿ. ಅದು ಬಿಟ್ಟು ಏನು ಹೇಳ್ತಾರೆ, ನಮ್ಮ ಸ್ಕೂಲ್ ಐತಿ, ನಾವು ಸ್ಕೂಲಿಗೆ ಹೋಗ್ಬೇಕ್ರಿ ಅಂತ ಹೇಳ್ತಾರೆ. ನಾವು ಮತ್ತೆ ಸಂಜೆಗೆ 2 ತಾಸು, ಮುಂಜಾನೆ 2 ತಾಸು ಬರ್ತೀವಿ ಅಂತ ಹೇಳ್ತಾರೆ. ಇವೆಲ್ಲ ಪರ್ಟಿಕ್ಯುಲರ್ ಆಗಿ ಪ್ರಾಬ್ಲಮ್ಸ್ ಆಗುತ್ತೆ. ಅದು ಬಿಟ್ಟು ಇವತ್ತು ಒಂದು ಬಂದೈತೆ ನೋಡಿ ಸರ್, ಮ್ಯಾಪಿಂಗ್ ಒಬ್ಬರ ಹೆಸರಲ್ಲಿ ಇದು ಹೆಸರೇ ಬೇರೆ ಅದ್ರಿ, ಮ್ಯಾಪಿಂಗ್ ಪ್ರಕಾಶ್ ಜೈನ್ ಅಂತ ಸರ್. ಇನ್ನೊಂದು ನೀವು ಜನರಿಗೆ ಕಾಪಿ ಕೊಡ್ತೀರ ನಾವು ಒಂದು ಸುದ್ದಿ ಇದು ಒಮ್ಮೆ ರಾಂಗ್ ಆಯ್ತು ತಿಳ್ಕೊರಿ, ಮತ್ತೆ ನಿಮ್ಗೆ 6 ಕಡೆ ಬರ್ಬೇಕು ನಾವು ಹೊಸ ಮಾಡೋಕ್ಕಂತ. ಬಟ್ ಸರ್, ಇದು ಒಮ್ಮೆ ರಾಂಗ್ ಆದಾಕ್ರೆ ನಾವು ಹೆಂಗೆ ಮಾಡೋದು? 2 ಸರ್ತಿ ರಾಂಗ್ ಆಯ್ತು ಅಂದ್ರೆ ಮುಗಿದೈತಿ, ಮತ್ತೆ ನಾವು ರಿಟರ್ನಿಂಗ್ ಆಫೀಸಿಗೆ ಬಂದು ಇದು ರಿಕ್ವೆಸ್ಟ್ ಮಾಡ್ಬೋದು. ಅದು ನಾವು ಕರೆಕ್ಟಾಗಿ ನಾವು ತುಂಬ ಕಲಿಸಿದ್ರೆ ಅಟ್ಲೀಸ್ಟ್ ನಾವು ಇದ್ರ ನಮ್ಮ BLO2ಗಳಿಗೂ ಹೇಳ್ತೀವಿ, ನಾವು ಮುಂದೆ ಸಪೋರ್ಟ್ ಮಾಡಂತೇಳಿ ಸರ್. ಅದೇ ರೀತಿ ನಾವು ಇದ್ರೊಳಗೆ ಏನು ಬರ್ತಿದ್ರೆ ಒಂದು ಕಾಲ್ ಸೆಂಟರ್ ವಾರ್ ರೂಮ್ ನೀವು ರೆಡಿ ಮಾಡಿಕೊಟ್ರೆ ನಾವು ಆ ಟೋಲ್ ಫ್ರೀ ನಂಬರಿಗೆ ಫೋನ್ ಮಾಡ್ಬೇಕಾರೆ ಅಟ್ಲೀಸ್ಟ್ ಅವರನ್ನೇ ಹೇಳಿ ಸರ್, ಮೇಜರ್ BLOಗಳು 50 ವರ್ಷದ ಮ್ಯಾಗಿನ ಇರೋದಲ್ಲ. ಸೊ ಅವ್ರದ್ದು ಹೆಲ್ತ್ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತೀವಿ, ನಾವು ಗೊತ್ತಾಗಂಗಿಲ್ಲ. 50 ವರ್ಷ ಮ್ಯಾಗಿನವ್ರಿಗೆ ತಿರುಗಾಡ್ರಿ, ಒಂದು ಓಣಿ ತಿರುಗಾಡಿರ್ತದೆ, ಆಲ್ಮೋಸ್ಟ್ ಒಂದು ಓಣಿ ತಿರುಗಾಡೋದು 4 5 ಕಿಲೋಮೀಟರ್ ತಿರುಗಾಡೋದು. ಆ ಕೆಪಾಸಿಟಿ ಇಲ್ಲಾದ್ರಿಗೆ ಹಾಕಿದ್ರೆ ಹೆಂಗೆ ಆಗ್ತೈತೆ ಸರ್? ಟೀಚರ್ಸ್ ವ್ಯಕ್ತಿ ಮೇಲೆ ಮತ್ತು ಒಬ್ಬರು 3 ಜನ 4 ಜನ ಸರ್, ಸೊಸಿದು ಮತ್ತು ಹೆಂಡತಿದ್ದು ಮತ್ತು ಅವ್ರ ಮಗನ ಬಂದದ್ರಿ ಸರ್. ಅವ್ರ ಮನೆ ಯಜಮಾನ್ರು ಇಲ್ರಿ ಸರ್, ರಾಹುಲಣ್ಣ ವಾರ್ಡ್ನಾಗ ಅಂತಂದ್ರೆ ಅವ್ರು ಹೆಸರು ಕೇಳೋಣ. ಮತ್ತು ಇನ್ನೊಬ್ರು ಏನಂತಾರೆ ಸರ್, ಗಂಡ ಕಡೆಗೆ ಹೆಂಡತಿ ಇಲ್ಲ, ಈ ಥರ ಪ್ರಾಬ್ಲಮ್. ಮತ್ತು BLOಗಳು ಏನು ಕೊಡಕತ್ತಾರೆ ಸರ್, ಮಹಾನಗರ ಪಾಲಿಕೆ ಹೋಗುದು, DC ಕಡೆ ಹೋಗುದು, ಕಮಿಷನರ್ ಕಡೆ ಹೋಗುದು, ಮೇಯರ್ ಕಡೆ ಹೋಗುದು, ಈ ಥರ ಅವ್ರಿಗೆ ಕ್ವಶನ್ ಹೇಳಿ ಅಲ್ಲಿ ಕಳ್ಸಾಕಿ ಸರ್. ಅದಕ್ಕೆ ನಾನು ಒಂದು ಸ್ಕೂಲಲ್ಲಿ 21 ನಂಬರ್ ವಾರ್ಡ್ನಲ್ಲಿ ಸಂಪೂರ್ಣ ಬೂತ್ಗಳು ಹೆಚ್ಚು ಆಮೇಲೆ ಪೂರ ಇದೊಂದು ಭಾಷೆ ಬರಲ್ಲ. ಒಂದು ಟೀಚರ್ಸ್ಗಳಿಗೆ ಕನ್ನಡ ಅವ್ರು ಏನಾಗ ಹಾಕ್ಬಿಟ್ಟು ಸರ್, ಈ ಕನ್ನಡ ಇದ್ದವ್ರು ಕನ್ನಡ ಇರೋದಾಗ ಹಾಕ್ಸ್ಕೊಂಡು ಕ್ಲಿಯರ್ ಆಗಿಬಿಡ್ತಿದ್ರು. BLOಗಳು ಸ್ಕ್ಯಾನ್ ಮಾಡಿ ಕೊಡ್ಬೇಕು, ಯೋಜನೆ ಯಾರು ಕೊಡ್ಬೇಕು,
ಕಾಲಮ್ ನಂಬರ್ ಫಸ್ಟ್ ಲೆಫ್ಟ್ ಸೈಡ್ ಒಳಗೆ ಪ್ರೊಸೀಡಿಂಗ್ ತುಂಬಬೇಕು, ರೈಟ್ ಸೈಡ್ ಒಳಗೆ ಮ್ಯಾಪಿಂಗ್ ತುಂಬಬೇಕು ಸರ್. ಈ ಮಳೆ ನಿಂತ ನೋಡ? ತುಂಬಬೇಕಾಗಿತ್ತು. ಏನಾಗಿದೆ ಸರ್, ಅವ್ರಿಗೆ ಡೀಟೇಲ್ ಗೊತ್ತಿಲ್ಲದಂಗೆ ಈ ನಮ್ಮ ಮಿಸ್ಸಸ್ ಇದ್ರೆ ಅವ್ರ ತಂದೆ ಸಂಬಂಧರು ಈ ರೀತಿ ಅವ್ರಿಗೆ ತುಂಬಾ ಕೊಟ್ಬಿಟ್ಟೆ ಸರ್ ಮನ್ಯಾಗ. ಅವ್ರು ಹ್ಯಾಂಗ್ ತುಂಬಬೇಕನ್ನೋದು ಎಕ್ಸೆಪ್ಟ್ ಮಾಹಿತಿ ಬೇಕು. ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಅವೇರ್ನೆಸ್ ನಿಮ್ ಕಡೆನೂ ಆಗ್ಬೇಕು ಸರ್. ಇದು BLS ಗಳಿಗೂ ಸ್ವಲ್ಪ ಬೇಕು ಸರ್. ಪ್ರೊಸೀಡಿಂಗ್ ಕಾಲಮ್ ಯಾವುದು, ಮ್ಯಾಪಿಂಗ್ ಕಾಲಮ್ ಯಾವುದು ಕನ್ಫ್ಯೂಸ್ ಆಗಲ್ಲ. ಇಲ್ಲ, ಒಂದು ವಿಡಿಯೋನು ಇದೆ. ಈಗ ಅದನ್ನು ಹೇಗೆ ತುಂಬಬೇಕನ್ನುವಂಥದ್ದು ಅದನ್ನು ಕೂಡ ನಾನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿದ್ದೇನೆ. ವಿಡಿಯೋ ನಿಮಗೂ ಎಲ್ಲ ಸರ್ಕ್ಯುಲೇಟ್ ಮಾಡ್ತೇನೆ. ಜೊತೆಗೆ ಒಂದು ಟೋಲ್ ಫ್ರೀ ನಂಬರು ಓಪನ್ ಮಾಡಿದೆ, 1950 ಕಾಲ್ ಸೆಂಟರ್ ಓಪನ್ ಮಾಡಿದೆ. ಯಾರೇ ಪಬ್ಲಿಕ್ ಅಲ್ಲಿ ಕಾಲ್ ಮಾಡಿದ್ರು ಕೂಡ ನಮ್ಮವರು ಅವ್ರಿಗೆ ಗೈಡ್ ಮಾಡ್ತಾರೆ. ಸಂಬಂಧಪಟ್ಟ BLO ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಅವ್ರಿಗೂ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ಕಂಟ್ರೋಲ್ ಅಂದರೆ ವಾರ್ ರೂಮ್ ಕಾಲ್ ಹೋಗ್ತಾರೆ. ಅದನ್ನು ಓಪನ್ ಮಾಡಿ ಆಲ್ಮೋಸ್ಟ್ ಒಂದು 2-3 ವಾರ ಆಯಿತು ನಮ್ಮ ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದೀವಿ. ಅದು ಕುಡ್ದೇನೆ ಅದನ್ನು ಕೂಡ ನೀವು ಪ್ರಯೋಗ ಮಾಡ್ಕೊಡ್ತೀವಿ. ಜೊತೆಗೆ ಕೆಲವು BLOs ಏನು ಸಮಸ್ಯೆ ಹೇಳ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡಲಿಕ್ಕೆ, ಈಗ ಅವರನ್ನು ಚೇಂಜ್ ಮಾಡ್ಲಿಕ್ಕೆ ಅಂತ ಈಗ ಯಾಕಂದ್ರೆ ನಮಗೆ 29ನೇ ತಾರೀಕು ಒಳಗಡೆ ಈ ಪ್ರಕ್ರಿಯೆ ಮುಗಿಲೇಬೇಕು. ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ನಡೀತದೆ ಎಲ್ಲರೂ ನೋಡಿದ್ರೆ ನಮಗೆ ಎಕ್ಸ್ಟೆನ್ಷನ್ ಯಾವುದು ರಾಜ್ಯ ಇಲ್ಲ ಸರ್. ಸಮಸ್ಯೆ 29ನೇ ತಾರೀಕು ಒಳಗಡೆ ಇದನ್ನು ಸರ್ ಎಲ್ಲಿ ಈ ಸಮಸ್ಯೆಗಳು ನೀವು ಹೇಳಿದ್ರಲ್ಲ ಆ ಭಾಗದಲ್ಲಿ ಇರುವಂತ BLOಗೆ ಏನಾದ್ರು ಹೆಚ್ಚುವರಿಯಾಗಿ ಅವರಿಗೆ ಸಪೋರ್ಟ್ ಬೇಕಾಗಿದೆ. ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗೂ ಎಲ್ಲ ಕೆಲಸ ಮಾಡಲಾಗ್ತದೆ. ಈ ಶಿಕ್ಷಕರು ಏನಿದೆ ಸರ್, ಶಿಕ್ಷಕರು ನಮ್ಮ ಶಾಲೆ ಚಾಲಕರಿಗೆ ಅವ್ರು ಹೋಗಿ ಇದಕ್ಕೂ ಕೂಡ ಸರ್ಕಾರದಿಂದ ಈಗ ನಿರ್ದೇಶನ ಬಂದಿದೆ. ಸ್ಟಾರ್ಟಿಂಗ್ ನಲ್ಲಿ ಅವರು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ಲಿಖಿತವಾಗಿ ಆದೇಶ ಬಂದಿದೆ. ಸ್ಟಾರ್ಟಿಂಗ್ ನಲ್ಲಿ ಅಟೆಂಡೆನ್ಸ್ ಕೇಳಿದ್ರೆ ಸರ್ವರ್ನು ಭಯಂಕರ ಹೌದ್ರಿ, ಸರ್ವರ್ ಅವ್ರು ಮಾಡಕ್ ಹೋದ್ರಂದ್ರೆ ಆಗ್ತಾ ಇಲ್ಲ ಸರ್. ನಿನ್ನೆ ಆ ಒಂದು ಸಮಸ್ಯೆ ಇತ್ತು, ಮೊನ್ನೆ ತನಕ ಇರಲಿಲ್ಲ. ನಿನ್ನೆ ಇತ್ತು, ಅದು ಇವತ್ತು ಬೆಳಗ್ಗೆ ಸ್ವಲ್ಪ ಸರಿಯಾಗಿದೆ. ಅದು ಡಿಜಿಟೈಸೇಷನ್ ಮಾಡಿಲ್ಲ ಅನ್ನೋದು ನಮಗೆ 29ನೇ ತಾರೀಕು ಒಳಗಡೆ ಸೈನ್ ಮಾಡಿರುವಂತ ಇನ್ಫಾರ್ಮೇಶನ್ ವಾಪಸ್ ಕಂಪ್ನಿಯಲ್ಲಿ ಮಾಡಬೇಕು. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ನಮ್ಗೆ ಸಹಾಯ ಕೊಡ್ತೀವಿ, ನಮ್ಗೆ ಬಿಡುವ ನಾವು ಸಹಾಯ ಮಾಡ್ತೀವಿ, ನೀವು ಬರೀ ಅವರು ಸಿಬ್ಬಂದಿಗಳಿಂದನೇ ಅವರು ಸಪೋರ್ಟ್ ಮಾಡಿ ಹೇಳಿದ್ರು. ಇನ್ಫ್ಯಾಕ್ಟ್ ನಮ್ಮಲ್ಲಿ ಪಟ್ಟಿನೇ ಮಾಡ್ಕೊಂಡಿದ್ದೇವೆ. ಯಾರ್ಯಾರು BLOs ಈ ರೀತಿ ಸಮಸ್ಯೆ ಪ್ರಾಬ್ಲಮ್ ಆಗ್ತಾ ಇದ್ದಾರೆ ಅವರಿಗೆ ಹೆಚ್ಚುವರಿಯಾಗಿ ಸಿಬ್ಬಂದಿಗಳನ್ನು ಈಗ ಕಾರ್ಪೊರೇಷನ್ ಸಿಬ್ಬಂದಿಗಳನ್ನು ಹಾಕಿಸಿ ಪ್ರತಿ ದಿವಸ ಅವ್ರು ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಡಿಜಿಟೈಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗ್ಲೋಬಲ್ ಲೆವೆಲ್ನಲ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಪ್ರತಿ ದಿವಸ 2 ತಾಸಿಗೆ ಒಮ್ಮೆ ನಾವು ಇನ್ಫಾರ್ಮೇಶನ್ ಅನ್ನು EROಗಳು ಕಳಿಸ್ತಾ ಇದ್ದೇವೆ, AEROಗಳು ಕಳಿಸ್ತಾ ಇದ್ದೇವೆ. ಎಲ್ಲಿ ವೀಕ್ ಇದೆ ಅದನ್ನು ಪ್ರತಿ ದಿವಸ ಡೇಟಾ ನಾವು ಈವ್ನಿಂಗ್ ಪ್ರೆಸ್ ನೋಟ್ ಕೊಡ್ತಾ ಇದ್ದೀವಿ. ಪ್ರತಿ ದಿವಸ 5 ಗಂಟೆಗೆ ನಮ್ಮ ಜಿಲ್ಲೆಯದು ವಸ್ತುಸ್ಥಿತಿ ಏನಿದೆ, AC ಕಾನ್ಸ್ಟಿಟ್ಯೂಯೆನ್ಸಿ ವೈಸ್ ಇನ್ಫಾರ್ಮೇಶನ್ ನಾವೇ ಸ್ವಯಂ ಪ್ರೇರಿತವಾಗಿ ಪ್ರಚುರ ಕೊಡ್ತಾ ಇದ್ದೀವಿ. ಈಗ ಅದು ಪಬ್ಲಿಕ್ ಇನ್ಫಾರ್ಮೇಶನ್. ಇನ್ಫ್ಯಾಕ್ಟ್ ನಾವು ಪ್ರತಿ ದಿವಸ ಅದು ಮೀಡಿಯಾ ಗ್ರೂಪ್ ಹಾಕ್ತಾ ಇದ್ದೀವಿ. ಅದನ್ನು ಪೊಲಿಟಿಕಲ್ ಪಾರ್ಟೀಸ್ ಅದು ಹಾಕಿದ್ರೆ ಏನಾಗ್ತದೆ ಸರ್, ನಾವು ಫಾಲೋ ಅಪ್ ಮಾಡಲಿಕ್ಕೆ ಬ್ಲಾಕ್ ವೈಸ್ ಮಾಡ್ರಿ. ಆ ಬ್ಲಾಕ್ ವೈಸ್ ಹೋದ್ರೆ ಕರೆಕ್ಟ್ ಸಿಗ್ತದೆ. 20 ಬ್ಲಾಕ್ ಮಾಡ್ರಿ. ಬ್ಲಾಕ್ ವೈಸ್ ಹೋದ್ರೆ ಮಾಡ್ಕೊಂಡ್ರೆ ಅವರಿಗೆ ಈಗ ಪೋಲಿಂಗ್ ಸ್ಟೇಷನ್ ವೈಸ್ ಎಷ್ಟು ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಷ್ಟು ಕಲೆಕ್ಟ್ ಆಗಿದೆ, ಎಷ್ಟು ಡಿಜಿಟೈಸ್ ಆಗಿದೆ ಅನ್ನೋದನ್ನು ಕ್ಲಿಕ್ ಆಫ್ ಬಟನ್ ಮೊಬೈಲ್ ಅಲ್ಲಿ ನೋಡ್ಲಿಕ್ಕೆ ಅವರಿಗೆ ಲಾಗಿನ್ ಮಾಡಿಬಿಟ್ಟಿದ್ದಾರೆ. ಇಲ್ಲ ಸಂಪೂರ್ಣವಾಗಿ ಏನನ್ನು ಅವರಿಗೆ ಸಪೋರ್ಟ್ ಬೇಕಾಗ್ತದೆ ಅದನ್ನು ನಾವು ಸರ್ ಕಮಿಷನರ್ ಅವರು ಬ್ಲಾಕ್ ವೈಸ್ ಮಾಡಿದ್ರಿ, ಏರಿಯಾ ವೈಸ್ ಅವ್ರು ಅರ್ಥ ಹೋಗ್ಬೇಕು. ಸಪೋರ್ಟ್ ಸ್ಟಾಫ್